ಸರ್ ಏಪ್ರಿಲ್ ಮಂತು ಬೇಸಿಗೆಗಾಲ ಬೇರೆ ಸ್ಟಾರ್ಟ್ ಆಗ್ಬಿಟ್ಟಿದೆ. ಏಪ್ರಿಲ್ ಮುಗೀತು ಸರ್, ಮೇ ಸ್ಟಾರ್ಟ್ ಆಯ್ತು ಇಲ್ವಾ? ಹಿಂದೆ ಇಲ್ಲ, ಏಪ್ರಿಲ್. ಬೇಸಿಗೆ ಬೇರೆ ಸ್ಟಾರ್ಟ್ ಆಗ್ಬಿಟ್ಟಿದೆ, ಸೆಕೆ ಬೇರೆ. ಅದಕ್ಕೆ ಸರ್ ಕೂಲ್ ಆಗಿರ್ಲಿ ಅಂತ ಕೂಲ್ ಆಫರ್ ಅಲ್ಲಿ ತಣ್ಣಗೆ ಎ ಸಿ ನೋಡಲಿ ಅಂತ 70,000 ರೂಪಾಯಿಗೆ ಸ್ಯಾಂಟ್ರೋ ಕೊಡ್ತಾ ಇದೀನಿ. 65,000 ರೂಪಾಯಿಗೆ ನ್ಯಾನೋ ಕೊಡ್ತಾ ಇದೀನಿ. ಅದು 11 ಮಾಡ್ಲು. ತಗೊಳ್ಳಿ, ಯಾವ ಗಾಡಿ ಬೇಕು ತಗೊಳ್ಳಿ, ಅದು ಬೇಡ ಅಂದ್ರೆ ತಗೊಳ್ಳಿ ಜೆನ್ನು 85,000 ರೂಪಾಯಿ. ಎಲ್ಲ ಎ ಸಿ ಇರುವಂತ ಗಾಡಿಗಳು, ತಣ್ಣಗಿರ್ಬೇಕು ಜನ. ಜೆನ್ ಎಷ್ಟು ಸರ್? ಜೆನ್ 2009 ಮಾಡ್ಲು ಸರ್. ಥರ್ಡ್ ಓನರ್, FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. 85,000 ಕೊಡ್ತೀನಿ ಸರ್. 85,000ಕ್ಕೆ ಅದು 10 ಮಾಡ್ಲು ನ್ಯಾನೋ 65,000 ಕೊಡ್ತೀನಿ. ಇದು ಬಂದ್ಬಿಟ್ಟು 2006 ಮಾಡ್ಲು, FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ, ಮ್ಯಾಗ್ ಗೀಗ್ ಎಲ್ಲ ಬರುತ್ತೆ. ಈ ಗಾಡಿ ಬಂದ್ಬಿಟ್ಟು 75,000 ಕೊಡ್ತೀನಿ ಸರ್. 75,000ಕ್ಕೆ ಫೋರ್ಡ್ ಫಿಯೆಸ್ಟಾ ಪೆಟ್ರೋಲ್ ಗಾಡಿ, ಮ್ಯಾಗ್ ಗೀಗ್ ಎಲ್ಲ ಇರುವಂತ ಗಾಡಿ. ಮಾಡ್ಲು 10 ಮಾಡ್ಲು 6 ಮಾಡ್ಲು ಅದು 6. ಅದು ಬೇಡ ನನಗೆ ಡೀಸೆಲ್ ಅಲ್ಲಿ ಬೇಕು ಅಂದ್ರೆ 12 ಮಾಡ್ಲು 90,000 ಕೊಡ್ತೀನಿ ಸರ್. 12 ಮಾಡ್ಲು ಇಂಡಿಕಾ 90,000. ಇಲ್ಲ ನನಗೆ ಡೀಸೆಲ್ ಅಲ್ಲಿ ಬೇಡ ಪೆಟ್ರೋಲ್ ಅಲ್ಲಿ ಕೊಡಿ ಅಂದ್ರೆ 8 ಮಾಡ್ಲು 1 ಲಕ್ಷ ಕೊಡ್ತೀನಿ. ಎಲ್ಲ ಫೈನಲ್ ಪ್ರೈಸ್ಗಳು ಸರ್. ಲೋ ಮಾಡಲ್ 1 ಲಕ್ಷಕ್ಕೆ ನೋ ಬಾರ್ಗಿನ್. 1 ಲಕ್ಷಕ್ಕೆ 2008 ಮಾಡ್ಲು FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇರುವಂತ ಗಾಡಿ 1 ಲಕ್ಷ ಕೊಡ್ತೀನಿ. ಅದು ಬೇಡ ನನಗೆ ಜಾಸ್ ಕೊಡಿ ಅಂತ ಹೇಳಿದ್ರೆ 2010 ಮಾಡ್ಲು ಸೆಕೆಂಡ್ ಓನರು 2030 ತನಕ FC ಇದೆ, 1,65,000 ಕೊಡ್ತೀನಿ ಸರ್. ಇನ್ನೊಂದು ಫಿಯೆಸ್ಟಾ 2008 ಮಾಡ್ಲು, ಇದು ಕ್ಲಾಸ್ ಕಂಡೀಷನ್ ಇದೆ ಗಾಡಿ, 1,20,000 ಕೊಡ್ತೀನಿ ಸರ್. 1,20,000. ಇದು ಮ್ಯಾಗಿಗೆ ಎಲ್ಲ ಇದೆ ಪೆಟ್ರೋಲ್. ಇಲ್ಲ ನನಗೆ ಪೆಟ್ರೋಲ್ ಬೇಡ ಅಂದ್ರೆ ಡೀಸೆಲ್ ಗಾಡಿನಲ್ಲಿ 2009 ಮಾಡ್ಲು ಸ್ವಿಫ್ಟ್ ಡಿಸೈರ್, ಮ್ಯಾಗ್ ಗೀಗ್ ಎಲ್ಲ ಇದೆ, VDI ಡೀಸೆಲ್ ಗಾಡಿ. ಈ ಗಾಡಿ ಬಂದ್ಬಿಟ್ಟು 1,65,000 ಕೊಡ್ತೀನಿ. ಇದು ಅಷ್ಟೇ 2013 ಮಾಡ್ಲು 2,35,000 ಕೊಡ್ತೀನಿ ಸರ್. 2,35,000ಕ್ಕೆ 13 ಮಾಡ್ಲು FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇರೋ ಗಾಡಿ, 2 ಲಕ್ಷ ಲೋನ್ ಆಗುತ್ತೆ ಬೇಕಾದ್ರೆ. ನೆಕ್ಸ್ಟ್ ಡಿಮ್ಯಾಂಡ್ ವೆಹಿಕಲ್. ಇದು ವೆಹಿಕಲ್ ಮಾಡಿಫೈಡ್ ಮಾಡ್ಕೊಳ್ಳೋರಿಗೆ ತುಂಬಾ ಚೆನ್ನಾಗಿರುತ್ತೆ. ಈ ಗಾಡಿ ಬಂದ್ಬಿಟ್ಟು 1.5 ಲಕ್ಷ ಕೊಡ್ತೀನಿ ಸರ್. 1.5 ಲಕ್ಷಕ್ಕೆ 2007 ಮಾಡ್ಲು FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ 2007. ಇಲ್ಲ ಅದು ಬೇಡ ಅಂದ್ರೆ ಇದು ಅಷ್ಟೇನೆ 1,65,000 ಕೊಡ್ತೀನಿ. ಇದು 1,65,000. 2011 ಮಾಡ್ಲು ETS VX, ಇದು ಪೆಟ್ರೋಲ್ ವಿತ್ CNG ವೆಹಿಕಲ್. ಗಾಡಿ ಔಟ್ಲುಕ್ ಸ್ವಲ್ಪ ಮಾಡ್ಕೊಬೇಕು, ಬಟ್ ಗಾಡಿ ಇಂಜಿನ್ ಎಲ್ಲ ತುಂಬಾ ಚೆನ್ನಾಗಿದೆ. 1,65,000ಕ್ಕೆ ಕೊಡ್ತೀನಿ. ಕಂಡೀಷನ್ ಇಲ್ಲ ರೆಡಿ ಮಾಡ್ಕೊಡ್ಬೇಕು. 20,000 ಖರ್ಚಿದೆ, ಅದು ಔಟ್ಲುಕ್ ಎಲ್ಲ ಮಾಡ್ಬೇಕು ಅಂದ್ರೆ 1,85,000 ಕೊಟ್ರೆ ಮಾಡ್ಕೊಡ್ತೀನಿ. ಮ್ಯಾಗ್ವಿಲ್ ಗೀವಿಲ್ ಎಲ್ಲ ಬರುತ್ತೆ, ಟಾಪ್ ಅಂಡ್ ವೇರಿಯಂಟ್ ಅದು. ಇದು 15 ಮಾಡ್ಲು ಸಿಂಗಲ್ ಓನರು. ಈ ಗಾಡಿ ಬಂದ್ಬಿಟ್ಟು 3,50,000 ಕೋಟಿಂಗ್ ಇದೆ. ಎದುರುಗಡೆ ಬಂದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ, ಕಸ್ಟಮರ್ ವೆಹಿಕಲ್ ಇದೆ. ಈ ಗಾಡಿ ಇನ್ನೊಂದು ಇದ್ದಿದೆ ಸರ್, ಅದು ಇಲ್ಲ ಗ್ರ್ಯಾಂಡ್ ಐಟನ್ ಅದು ಬೇಡ ಅನ್ನೋರಿಗೆ ಅದು ಡೀಸೆಲ್ ಇದಾಗಿದೆ, ಅಡ್ವಾನ್ಸ್ ಸೋಲ್ಡ್ ಆಗಿದೆ. ಇದು 13 ಮಾಡ್ಲು ಸಿಂಗಲ್ ಓನರ್, 3.25 ಲಕ್ಷ ಕೋಟಿಂಗು ಸರ್. 2,85,000 ಕೊಡ್ತೀನಿ. 2,85,000ಕ್ಕೆ ಡೀಸೆಲ್ ಗಾಡಿ 13 ಮಾಡ್ಲು ಸಿಂಗಲ್ ಓನರ್. ಹೌದು, ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತಾ? 285. ಇಲ್ಲ 285 ಫೈನಲ್ ಸರ್. ಒಳ್ಳೆ ಪ್ರೈಸ್ ಇವೆಲ್ಲ. ಬೇಸಿಗೆನಲ್ಲಿ ಫುಲ್ ಲೋನ್ ಆಯ್ತದೆ. ತಣ್ಣಗೆ AC ಆನ್ ಮಾಡ್ಕೊಂಡು ಕೂಲ್ ಆಗಿ 4 ಜನ ಅಥವಾ 5 ಜನ ಆರಾಮಾಗಿ ಹೋಗ್ಬೋದು. ಸ್ಯಾಂಟ್ರೋ ಸರ್ 2010 ಮಾಡ್ಲು ಸಿಂಗಲ್ ಓನರ್, 1,20,000 ಕೊಡ್ತೀನಿ. 1,20ಕ್ಕೆ 10 ಮಾಡ್ಲು ಸಿಂಗಲ್ ಓನರ್. ಮಾರ್ಕೆಟ್ ಅಲ್ಲೇ ಯಾರು ಕೊಡಲ್ಲ. ಇನ್ನೊಂದು ಪೋಲೋ ಸರ್ 2013 ಮಾಡ್ಲು ಸೆಕೆಂಡ್ ಓನರ್, FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ, ಪೋಲೋ ಹೈಲೈನ್ ಡೀಸೆಲ್. ಇದು ಈ ಗಾಡಿ ಬಂದ್ಬಿಟ್ಟು 2,65,000 ಕೊಡ್ತೀನಿ. 2,65,000 ಒಳ್ಳೆ ಫ್ಯಾನ್ಸಿ ನಂಬರ್. ಖಂಡಿತ ಸರ್. ಇದನ್ನು ಇವಾಗ ಬಂದಿದೆ, ಡೀಟೇಲ್ಸ್ ಕೊಡ್ತೀನಿ. ಸ್ಟೇಟಸ್ ಅಥವಾ ಕ್ಯಾಟ್ಲಾಗ್ ಅಲ್ಲಿ ಅಪ್ಡೇಟ್ ಮಾಡ್ಕೊಳ್ಳೋಣ. ಡೀಸೆಲ್ ಗಾಡಿ ಇದನ್ನು ಸರ್. ನೆಕ್ಸ್ಟ್ ನಿಸಾನ್ ಮೈಕ್ರಾ ಸರ್. ನಿಸಾನ್ ಮೈಕ್ರಾ 2011 ಮಾಡ್ಲು ಸೆಕೆಂಡ್ ಓನರ್, FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇರುವಂತ ಗಾಡಿ. ಶೋರೂಮ್ ರೆಕಾರ್ಡ್ ಸರ್, 33,000 ಓಡಿರೋದು. ಪೆಟ್ರೋಲ್ ವಿತ್ CNG 30+ ಮೈಲೇಜ್ ಇದೆ. 1,40,000 ಕೊಡ್ತೀನಿ ಸರ್. 1,40ಕ್ಕೆ ಪೆಟ್ರೋಲ್ ವಿತ್ CNG ಗಾಡಿ, 30+ ಮೈಲೇಜ್ ಬರುತ್ತೆ, 33,000 ಶೋರೂಮ್ ರೆಕಾರ್ಡ್. ಔಟ್ಲುಕ್ ಸ್ವಲ್ಪ ಕಮ್ಮಿ ಇದೆ, ಮಾಡ್ಕೋಬೇಕು. ಹಂಗೆ ಓಡಾಡೋರಿಗೆ ಬೆಸ್ಟ್ ಸರ್. ಶಿಫ್ಟ್ 2013 ಮಾಡ್ಲು ಸೆಕೆಂಡ್ ಓನರು, ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಹಾಕಿದ್ದಾರೆ, AC ಪವರ್ ಸ್ಟೇರಿಂಗು ಎಲ್ಲ ಚೆನ್ನಾಗಿದೆ ಗಾಡಿ, ಡೀಸೆಲ್ ವೇರಿಯಂಟ್ ಇದು. ಈ ಗಾಡಿ ಬಂದ್ಬಿಟ್ಟು 3 ಲಕ್ಷ ಕೋಟಿಂಗ್ ಇರೋದು ಸರ್. ಫೈನಲ್ ಟು ಫೈನಲ್ 2,65,000 ಕೊಡ್ತೀನಿ. 2,65,000 ಡೀಸೆಲ್ ಗಾಡಿ. ಎಷ್ಟು ಓಡಿದೆ ಗಾಡಿ ಇದು ಸರ್? ಗಾಡಿ 1 ಚಿಲ್ಲರೆ ಓಡಿದೆ. ಇಂಜಿನ್ ಎಲ್ಲ ಚೆನ್ನಾಗಿದೆ, ಚೆಕ್ ಮಾಡ್ಕೋಬಹುದು. ಅದು ಬೇಡ ಅಂದ್ರೆ ಪೋಲೋ ಸರ್ 2012 ಮಾಡ್ಲು 1,70,000 ಕೊಡ್ತೀನಿ. 1,70ಕ್ಕೆ 2012 ಮಾಡ್ಲು ಡೀಸೆಲ್ ಪೋಲೋ ಕೊಡ್ತಾ ಇದೀವಿ. ಸ್ಯಾಂಟ್ರೋ ರೇಟಲ್ಲಿ ಪೋಲೋ ಕೊಡ್ತಾ ಇದೀವಿ. ಆಲ್ಟೋನು ಬರಲ್ಲ, ಸ್ಯಾಂಟ್ರೋನು ಬರಲ್ಲ ರೇಟಲ್ಲಿ. ಪೋಲೋ 2012 ಮಾಡ್ಲು ಗಾಡಿ. ಇಲ್ಲ ಅಂದ್ರೆ 2013 ಮಾಡ್ಲು ಸಿಂಗಲ್ ಓನರ್ 1.5 ಲಕ್ಷ ಕೊಡ್ತೀನಿ ಸರ್. 1.5 ಲಕ್ಷಕ್ಕೆ 13 ಮಾಡ್ಲು ಸಿಂಗಲ್ ಓನರ್, 1.5 ಲಕ್ಷ ಲೋನ್ ಆಯ್ತದೆ. ಇದು
ಕಂಪ್ಲೀಟ್ ಲೋನ್ ಕಂಪ್ಲೀಟ್ ಲೋನ್ ಆಗುತ್ತೆ. ಓಕೆ ಸರ್, ನೆಕ್ಸ್ಟ್ ವ್ಯಾಗ್ನರ್ ಸರ್ 14 ಮಾಡಲು ಸಿಂಗಲ್ ಓನರ್ 3 ಲಕ್ಷ ಕೋಟಿಂಗ್ ಇರೋದು 2,65,000 ಫೈನಲ್ ಮಾಡ್ಕೊಡ್ತೀವಿ. 2,65,000 ವ್ಯಾಗನರ್ 14 ಮಾಡಲು ಸಿಂಗಲ್ ಓನರ್ ಗಾಡಿ VXI. ಓಕೆ ಸರ್, ನೆಕ್ಸ್ಟ್ ಡಸ್ಟರ್. ಡಸ್ಟರ್ ಇದು ಒಂಥರ ಈ ಸರಿ ಸಮ್ಮರ್ ಆಫರ್ 2012 ಮಾಡಲು ಸರ್. FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇರೋದು 110 PS ಡೀಸೆಲ್ ಗಾಡಿ. 210 ಕೊಟ್ಬಿಡೋ ಬನ್ನಿ. 2,10,000 ಡೀಸೆಲ್ ಗಾಡಿ. ಓಕೆ ಸರ್, ಬೆಲೆ ಕಮ್ಮಿ ಅಂದಿದ ತಕ್ಷಣ ಪ್ರಾಬ್ಲಮ್. ಅದೇ ಅದಕ್ಕೆ ನಾವು ಹೇಳೋದು ಏನ್ ಗೊತ್ತಾ ಸರ್, ಕಸ್ಟಮರ್ ಬನ್ನಿ ಗಾಡಿ ತಗೊಂಡೋಗಿ, ನಿಮ್ಗೆ ಯಾರ ಮೆಕ್ಯಾನಿಕ್ ಗೊತ್ತಿದ್ರೆ ತಗೊಂಡೋಗಿ ಚೆಕ್ ಮಾಡಿಸ್ಕೊಳ್ಳಿ. ನಿಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆಯ್ತು ಅಂದ್ಮೇಲೆ ಬಂದು ವ್ಯಾಪಾರ ಕೂತ್ಕೊಳ್ಳಿ. ಓಕೆ, ಗಾಡಿ ಬಗ್ಗೆ ಗ್ಯಾರಂಟಿ ಇರುತ್ತೆ. ಯಾಕಂದ್ರೆ ಚೆನ್ನಾಗಿರೋ ಗಾಡಿಗಳೇ ತರೋದು. ಆತರ ಬೆಲೆ ಕಮ್ಮಿ ಅಂದ್ರೆ ಮಾರ್ಜಿನ್ ಕಮ್ಮಿ ಇರುತ್ತೆ ಅಷ್ಟೇ. ಹೌದು ಸರ್. ನೆಕ್ಸ್ಟ್ ಈಕೋ ಸರ್. ಇಕೋ 18 ಮಾಡಲು ಸಿಂಗಲ್ ಓನರ್ 4 ಲಕ್ಷ ಕೋಟಿಂಗ್ ಇದೆ ಸರ್. 4 ಲಕ್ಷಕ್ಕೆ ಫೈನಲ್ ಮಾಡ್ಕೊಡೋಣ. ಓಕೆ ಸರ್, ನೆಕ್ಸ್ಟ್ ಇನ್ನೊಂದು ಸರ್ 10 ಮಾಡಲು ಸೆಕೆಂಡ್ ಓನರ್ ಓಮಿನಿ ಬಡವರ ಬಾದಾಮಿ 120 ಕೊಟ್ಬಿಡೋಣ ಬನ್ನಿ ಸರ್. 120ಕ್ಕೆ 10 ಮಾಡಲು ಸೆಕೆಂಡ್ ಓನರ್ 2030 ತನಕ FC ಇದೆ. 2030 ವರೆಗೂ FC ಇದೆ. ಆಲ್ಟೋ K10 2015 ಮಾಡಲು ಸಿಂಗಲ್ ಓನರ್ 2.5 ಫೈನಲ್ ಮಾಡ್ಕೊಡೋಣ. 2.5 ಫೈನಲ್ ಮಾಡ್ಕೊಡೋಣ. ಓಕೆ ಸರ್, ನೆಕ್ಸ್ಟ್ 17 ಮಾಡಲು ಸರ್. VXI ಆಪ್ಷನಲ್ ಇದೆ. ABS ಏರ್ ಬ್ಯಾಗ್ ಎಲ್ಲ ಬರೋಂತ ಗಾಡಿ. 3.5 ಕೋಟಿಂಗ್ ಇದೆ. 340 ಫೈನಲ್ ಮಾಡ್ಕೊಟ್ಬಿಡೋಣ. 340 ಫೈನಲ್ ಮಾಡ್ಕೊಟ್ಬಿಡೋಣ ಸರ್. ನೆಕ್ಸ್ಟ್ ಎಕ್ಸ್ಪ್ರೆಸ್. ಸರ್ ಎಕ್ಸ್ಪ್ರೆಸ್ 2020 ಮಾಡಲು ಸೆಕೆಂಡ್ ಓನರ್. ಇದು ಕಸ್ಟಮರ್ ವೆಹಿಕಲ್. ಇದು ಕಸ್ಟಮರ್ ಪ್ರೈಸ್ ಬಂದ್ಬಿಟ್ಟು 360 ಬೇಕು ಅಂತಾರೆ. ಎದುರುಗಡೆ ಬಂದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿಸ್ಕೊಡ್ತೀವಿ. ಓಕೆ, ನೆಗೋಷಿಯಬಲ್ ಆಗುತ್ತೆ ಸರ್. ಇದು ವ್ಯಾಗನರ್ 2010 ಮಾಡಲು ಸೆಕೆಂಡ್ ಓನರ್ FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇರುವಂತ ಗಾಡಿ. 2.5 ಲಕ್ಷ ಕೋಟಿಂಗ್ ಇದೆ ಸರ್. ಎದುರುಗಡೆ ಬಂದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ಕಸ್ಟಮರ್ ವೆಹಿಕಲ್ ಇದು. ಓಕೆ, ಗ್ರ್ಯಾಂಡ್ ಐಟೆನ್ ಸರ್. ಸರ್ ಇದು ಬಂದ್ಬಿಟ್ಟು ಕಸ್ಟಮರ್ದು. ಇದೆಲ್ಲ ಕ್ಯಾಟ್ಲಾಗ್ ಅಲ್ಲಿ ಅಪ್ಡೇಟ್ ಕೊಡ್ತೀನಿ ನಾನು. ಓಕೆ, ಇದು 11 ಮಾಡಲು ಸರ್. 12 ಮಾಡಲು FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ 2.25 ಲಕ್ಷ ಕೋಟಿಂಗ್ ಇದೆ. ಇದು ಕಸ್ಟಮರ್ದೇನೆ. ಎದುರುಗಡೆ ಬಂದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ಓಕೆ ಸರ್, ಯಾವ್ದೋ ಅಡ್ವೊಕೇಟ್ ಗಾಡಿ ಇದೆ ಸರ್. ಅಡ್ವೊಕೇಟ್ ಜಡ್ಜ್ದು 2013 ಮಾಡಲು ಸೆಕೆಂಡ್ ಓನರ್ FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇರೋ ಗಾಡಿ. 2.5 ಲಕ್ಷ ಕೋಟಿಂಗ್ ಇರೋದು ಸರ್. ನಿಮ್ ಚಾನಲ್ ಕಡೆಯಿಂದ ಬಂದ್ರೆ 2,10,000 ಕೊಡ್ತೀನಿ ಸರ್. ಓಕೆ ಸರ್, ನೆಕ್ಸ್ಟ್ ಕಲರ್ ಚಾಯ್ಸ್ ಅಷ್ಟೇ. ಇದು ಅಷ್ಟೇ 2,10,000. ಇದು 12 ಮಾಡಲೇನೆ. 12 ಮಾಡಲು ಥರ್ಡ್ ಓನರ್. ಇದು 2,10,000 ಕೊಡ್ತೀವಿ. 2 ಡೀಸೆಲ್ ಇದೆ. 2 ಡೀಸೆಲ್ 2 ಫುಲ್ ಲೋನ್ ಆಯ್ತದೆ. ಇನ್ನೊಂದು ಕ್ವಾಂಟೋ ಸರ್. 2012 ಮಾಡಲು ಥರ್ಡ್ ಓನರ್ ಸೆಕೆಂಡ್ ಓನರ್ ಸಾರಿ. ಎಲ್ಲ ರನ್ನಿಂಗ್ ಇದೆ. ಚೆನ್ನಾಗಿದೆ ಗಾಡಿ. 2.5 ಲಕ್ಷ ಕೋಟಿಂಗ್ ಇದೆ. ಎದುರುಗಡೆ ಬಂದ್ರೆ ಸಣ್ಣ ಪುಟ್ಟ ನೆಗೋಷಿಯಬಲ್ ಇರುತ್ತೆ ಖಂಡಿತ. ನೆಕ್ಸ್ಟ್ ಟ್ರೈಬರ್ ಇದೆ ಸರ್. ಟ್ರೈಬರ್ 2019 ಮಾಡಲು ಸೆಕೆಂಡ್ ಓನರ್ ಬಟನ್ ಸ್ಟಾರ್ಟ್ ಟಾಪ್ ಅಂಡ್ ವೇರಿಯಂಟ್ ಗಾಡಿ. ABS ಏರ್ ಬ್ಯಾಗು ಬಟನ್ ಸ್ಟಾರ್ಟ್ AC ವೆಂಟ್ಸ್ ರೇರು ಎಲ್ಲ ಬರುತ್ತೆ ಗಾಡಿ. ಈ ಗಾಡಿನ ಬಂದ್ಬಿಟ್ಟು ಒಂದು 4.5 ಲಕ್ಷಕ್ಕೆ ಫೈನಲ್ ಮಾಡ್ಕೊಡೋದು ಸರ್. 4.5 ಫೈನಲ್ ಮಾಡ್ಕೊಡೋದು. ಲೋನ್ ಆಗುತ್ತೆ ಅದಕ್ಕೆ. ಫುಲ್ ಆಯ್ತದೆ. 5 ಲಕ್ಷ ಲೋನ್ ಆಯ್ತದೆ. 5 ಲಕ್ಷ ಲೋನ್ ಆಯ್ತದೆ. ಸಿವಿಲ್ ಚೆನ್ನಾಗಿ ಬಂದ್ರೆ ಇನ್ನು ಎಕ್ಸ್ಟ್ರಾ ದುಡ್ಡು ತಗೊಂಡು ಹೋಗ್ಬೋದು ಆ ತರ. ನೆಕ್ಸ್ಟ್ ಸರ್ ಟಿಯಾಗೋ ಸರ್. ಇನ್ನು ಟಾಟಾ ಸರ್. 6 ಗಾಡಿ ಇದಾವೆ. ಟಾಟಾ ಗಾಡಿ ಬಗ್ಗೆ ಹೇಳ್ತಾ ಇದೀರಾ, ಕಸ್ಟಮರ್ ಟಾಟಾ ಅಂತ ಇದೀರಾ ಸರ್? ಕಸ್ಟಮರ್ಗೆ ಟಾಟಾ ಅಂದ್ರೆ ಅದೊಂಥರ ಮಾಟ. ಅದು ನೋಡಿದ್ರೆ ಒಂದು ಲುಕ್ ಅದು. ಈಗ ಏನಂದ್ರೆ ಎಲ್ಲ 5 ಸ್ಟಾರ್ ರೇಟಿಂಗ್ ಗಾಡಿ. ಎಲ್ಲಿ ಹೋದ್ರೂ ಒಂದು ಸೇಫ್ಟಿಗೆ ಆಗ್ಬೋದು, ಒಂದು ಇದಕ್ಕಾಗ್ಬೋದು. ಟಾಟಾದಲ್ಲಿ ಎಲ್ಲಾ ತರ ಗಾಡಿಗಳಿದೆ. ಇದು ಟಿಯಾಗೋ ಸರ್. 2017 ಮಾಡಲು ಸಿಂಗಲ್ ಓನರ್ ಗಾಡಿ. ಈ ಗಾಡಿ ಬಂದ್ಬಿಟ್ಟು ಫೈನಲ್ ಟು ಫೈನಲ್ 3.5 ಕೊಡೋಣ. 3.5 ಲೋನ್ ಆಗುತ್ತೆ. ಬೇಡ ನನ್ಗೆ ಟಿಯಾಗೋ ಬೇಡ, ಅಲ್ಟ್ರಾಸ್ ಬೇಕು. ಟಾಟಾದಲ್ಲಿ ಅಲ್ಟ್ರಾಸ್ ತಗೊಳ್ಳಿ. 2020 ಮಾಡಲು ಸೆಕೆಂಡ್ ಓನರ್ ಗಾಡಿ. 4.5 ಲಕ್ಷಕ್ಕೆ ಫೈನಲ್ ಮಾಡ್ಕೊಡೋದು ಸರ್. ಇಲ್ಲ ನನಗೆ ಇದು ಬೇಡ ನೆಕ್ಸಾನ್ ಬೇಕು ಅಂತ ಕೇಳೋರಿಗೆ 2023 ಮಾಡಲ್ ಗಾಡಿ 6.5 ಲಕ್ಷಕ್ಕೆ ಫೈನಲ್ ಮಾಡ್ಕೊಡೋದು ಸರ್. ನೆಕ್ಸ್ಟ್ ಸರ್ ಸರ್. ಇದು ಪಂಚ್ ಬರೀ 8 ತಿಂಗಳ ಗಾಡಿ. ಇದು 2025 ಮಾಡಲು ಬರೀ 8 ತಿಂಗಳಾಗಿರೋದು. 34,000 ಓಡಿದೆ. ಸಿಂಗಲ್ ಓನರ್ ಗಾಡಿ. ಈ ಗಾಡಿ ಬಂದ್ಬಿಟ್ಟು ಮಾರ್ಕೆಟ್ ಅಲ್ಲಿ 8.5 ಲಕ್ಷ ಕೊಟ್ಟಿಗಿದೆ ಸರ್. 8.5 ಹೇಳ್ತಾರೆ. 7 ಲಕ್ಷ ಕೊಡ್ತೀನಿ ಫೈನಲ್ ಟು ಫೈನಲ್. 7 ಲಕ್ಷ ಫೈನಲ್. 7 ಲಕ್ಷಕ್ಕೆ ಫೈನಲ್ ಟು ಫೈನಲ್ ಮಾಡ್ಕೊಡ್ತೀನಿ. ಓಕೆ ಸರ್. ನೆಕ್ಸ್ಟ್ ನೆಕ್ಸಾನ್ ಸರ್. ನೆಕ್ಸಾನ್ 2019 ಮಾಡಲು ಸಿಂಗಲ್ ಓನರ್ ಡೀಸೆಲ್ ವೇರಿಯಂಟ್ ಸರ್. ಇದು ಟಾಪ್ ಎಂಡ್. ಈ ಗಾಡಿ ಬಂದ್ಬಿಟ್ಟು 8 ಲಕ್ಷ ಕೋಟಿಂಗ್ ಇರೋದು ಸರ್. 6,85,000 ಕೊಡ್ತೀನಿ ಸರ್. 6,85,000ಕ್ಕೆ ಟಾಟಾ ನೆಕ್ಸಾನ್ ಟಾಪ್ ಅಂಡ್ ವೇರಿಯಂಟ್ ಸಿಂಗಲ್ ಓನರ್. 8 ಲಕ್ಷ ಲೋನ್ ಆಗುತ್ತೆ. ಓನರ್ಶಿಪ್ ಸರ್? ಸಿಂಗಲ್ ಡೀಸೆಲ್ ಗಾಡಿ. ಓಕೆ. ಇನ್ನೊಂದು ಟಾಟಾ ಆರ್ಯ ಅಲ್ಲೇ ಇದೆ ನೋಡಿ. 2011 ಮಾಡಲು ಕಸ್ಟಮರ್ ಗಾಡಿ. ಅದು 2 ಲಕ್ಷ ಬೇಕು ಅಂದ್ರೆ ಎದುರುಗಡೆ ಬಂದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. 2 ಲಕ್ಷ ಕೋಟಿಂಗ್ ಇದೆ ಸರ್. ಇದಕ್ಕೆ ಹೆಚ್ಚು ಕಮ್ಮಿ ಆಗುತ್ತೆ. ನನ್ಗೆ ಆರ್ಯ ಬೇಡ ಅಂದ್ರೆ ಇನೋವಾ ತೋರಿಸಿ. ಪಂಚರ್ ಆಗಿದೆ, ಹಾಕ್ಸ್ಕೊಡ್ತೀನಿ. 2007 ಮಾಡಲು 2.25 ಲಕ್ಷ ಕೊಟ್ಬಿಡೋಣ. 2.25 ಲಕ್ಷಕ್ಕೆ 2007 ಮಾಡಲು ಇನೋವಾ ವಿ ವರ್ಷನ್. ಹೌದು. ಓಕೆ.
ಸರ್ 2015 ಮಾಡಲು ಸಿಂಗಲ್ ಓನರ್ 4 ಲಕ್ಷ ಕೋಟಿಂಗ್ ಇದೆ. ಎದುರುಗಡೆ ಬಂದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ಸರ್. ಕಸ್ಟಮರ್ ವೆಹಿಕಲ್ ಬರಕ್ಕೆ. ಓಕೆ ಸರ್ ಇದು ಆಲ್ಟೋ K10 2010 ಮಾಡಲು ಸೆಕೆಂಡ್ ಓನರ್. FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಸ್ವಲ್ಪ ಗಾಡಿ ಔಟ್ಲುಕ್ ಕಮ್ಮಿ ಇದೆ, ಬೇಕು ಅಂದ್ರೆ ಮಾಡ್ಕೋಬೇಕು. ಆಸ್ ಇಟ್ ಇಸ್ ಕಂಡೀಷನ್ 135 ಕೊಟ್ಬಿಡುತ್ತೆ. 135 ಮ್ಯಾಗ್ವಿಲ್ ಗಿಗ್ವಿಲ್ ಎಲ್ಲ ಇರೋಂತ ಗಾಡಿ. ಮ್ಯಾಗ್ವಿಲ್ ಎಲ್ಲ ಮಾಡಲು ಸರ್ ಇದು ಸರ್ 2010 ಮಾಡಲು. ಓನರ್ಶಿಪ್ ಸೆಕೆಂಡ್. FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್, ಫ್ರೆಶ್ FC ಎಲ್ಲ ಆಗಿದೆ. ಒಳ್ಳೆ ರೇಟ್. ಖಂಡಿತ. ಹೌದು. ಇದು 185 ಕೊಟ್ಬಿಡುತ್ತೆ ಸರ್. 2011 ಮಾಡಲು. 185. 1,85,000ಕ್ಕೆ ಪೆಟ್ರೋಲ್ 2011 ಮಾಡಲು ಗಾಡಿ. ಇದು ಒಳ್ಳೆ ರೇಟ್ ಸರ್. ಓಕೆ, ಬೇರೆ ಯಾವ ಗಾಡಿ ಇದೆ ಸರ್? ಬೇರೆ ಬನ್ನಿ ಮುಂದೆ ಹೋಗೋಣ. ಅಲ್ಲಿ ಸರ್ ವರ್ನಾ ಫ್ಲೂಡಿಕೋ ಮಾಡ್ತಾ ಇರಾ ಸರ್? ವರ್ನಾ ಫ್ಲೂಡಿಕೋ 2017 ಮಾಡಲು ಸೆಕೆಂಡ್ ಓನರ್. 5,90,000 ಕೊಟ್ಬಿಡೋಣ ಸರ್. 6 ಲಕ್ಷ ಲೋನ್ ಆಗುತ್ತೆ. ಯಾವ ಮಾಡಲು ಸರ್ ಇದು? ಸರ್ 17 ಮಾಡಲು. 17 ಮಾಡಲು ಸೆಕೆಂಡ್ ಓನರ್. 60,000ನಾ? 5,90,000. 90,000 ಲೋನ್ ಆಗುತ್ತೆ. ಫುಲ್ ಲೋನ್ ಆಯ್ತದೆ. ನೆಕ್ಸ್ಟ್ ಸರ್ ಆಲ್ಮೋಸ್ಟ್ ಎಲ್ಲ 0 ಡೌನ್ ಪೇಮೆಂಟ್ ಎಲ್ಲ ಆಗುತ್ತೆ ಸರ್. ಇದು ಬಂದ್ಬಿಟ್ಟು 10 ಲಕ್ಷ ಮಾರ್ಕೆಟ್ ಇದೆ ಸರ್. 2020 ಮಾಡಲು 74,000 ಓಡಿದೆ. VXI ಆಪ್ಷನಲ್ ಹೈಬ್ರಿಡ್ ಇದು. ಮ್ಯಾಗ್ವಿಲ್ ಗಿಗ್ವಿಲ್ ಎಲ್ಲ ಬರುತ್ತೆ. ಈ ಗಾಡಿ ಬಂದ್ಬಿಟ್ಟು ನಮ್ ಕಡೆಯಿಂದ 8.5 ಲಕ್ಷ ಕೊಟ್ಬಿಡುತ್ತೆ ಸರ್. 8.5 ಲಕ್ಷಕ್ಕೆ ಖಂಡಿತ. 2020 ಸರ್. 20 ಮಾಡಲು 10 ಲಕ್ಷ ಮಾರ್ಕೆಟ್ ಇದೆ. ಸಿಂಗಲ್ ಓನರ್? ಸೆಕೆಂಡ್ ಓನರ್. ಓಕೆ. 8.5 ಲಕ್ಷಕ್ಕೆ ಫೈನಲ್ ಮಾಡ್ಕೊಡೋಣ. ಫುಲ್ ಲೋನ್ ಮಾಡ್ಕೊಡೋಣ. ಪ್ರೊಫೈಲ್ ಚೆನ್ನಾಗಿದೆ. ಓಕೆ.